ಎಲ್ಲರೂ ಹ್ಯಾಪಿ ನ್ಯೂ ಇಯರಲ್ಲಿ ಬ್ಯುಸಿ ಆದರೆ ನಾನು ನೈಟ್ ಡ್ಯೂಟಿ ಮಾಡೋಲ್ಲಿ ಬ್ಯುಸಿ ಆಗಿದ್ದೀನಿ. ಏನು ಮಾಡ್ತೀರಾ, ಗೌರ್ಮೆಂಟ್ ಎಲ್ಲ ಹತ್ತಿದೆ, ಅಲ್ಲಿ ಕೆಲಸ ಮಾಡಲೇಬೇಕು. ಈ ಥರ ಓವರ್ ಆ್ಯಕ್ಟಿಂಗ್ ಮಾಡೇ ಆಕ್ಸಿಡೆಂಟ್ ಆಗ್ಬೋದು. ನಿಧಾನಕ್ಕೆ ಹೋದರೆ ಏನಾದರೂ ಆಗುತ್ತಾ? ನೋಡಿ, ಅಥವಾ ಇದು ಕಾರವಾರ ರೋಡ್ ಇದೆ, ಭಾಳ ತುಂಬ ಟ್ರಾಫಿಕ್ ಇರ್ತದೆ, ಜಾಸ್ತಿ ಏನಿಲ್ಲ. ರೋಡಲ್ಲಿ ಸೈಡ್ ಟ್ರಕ್ ಹಾಕಬೇಕಾದ್ರೆ ಇಂಡಿಕೇಟರ್ ಹಚ್ಚಬೇಕು, ಹಾಗೇ ಹೋಗ್ತಿದ್ದಾನೆ ಪುಣ್ಯಾತ್ಮ. ಏನು ಮಾಡ್ತಾರ? ಆದರೆ ಗೋವಾ ರೋಡಲ್ಲ, ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ನೋಡ್ಬೋದು ನೀವು, ಟ್ರಾಫಿಕ್ ಅಂದರೆ ಟ್ರಾಫಿಕ್, ಸಿಕ್ಕಾಪಟ್ಟೆ ಟ್ರಾಫಿಕ್. ನಾಳೆ ಹ್ಯಾಪಿ ನ್ಯೂ ಇಯರ್ ಸಂಬಂಧ ಎಲ್ಲರೂ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ನಾನು ಹೇಗೆ ನೋಡಿ ಹೇಗೆ ಓವರ್ಟೇಕ್ ಮಾಡ್ಕೊಂಡು ಬರ್ತಾರಂತೆ, ಹೀಗಾಗಿ ಆಕ್ಸಿಡೆಂಟ್ ಆಗೋದು. ಬೈಕು, ಕಾರ್ ಆಗಲಿ ತಾಳ್ಮೆಂದು ಓಡಿಸೋದೇ ಇಲ್ಲ. ಆಲ್ಮೋಸ್ಟ್ ಇದು ಹುಬ್ಳಿ ಕಾರವಾರ ರೋಡ್, ಅಂದರೆ ಗೋವಾಕ್ಕೆ ಹೋಗೋದು ಇದು ಒಂದೇ ದಾರಿ. ಹಾಗಾಗಿ ಭಾಳ ಸ್ಪೀಡ್ ಅಂದರೆ ಸ್ಪೀಡ್ ಬರ್ತಾರೆ. ಯಾಕೆ ಸ್ಪೀಡ್ ಹೋಗೋದು? ಏನು ಅವಸರ ಇರುತ್ತೆ ಸ್ಪೀಡ್ ಹೋಗೋಕ್ಕೆ? ಹೌದಲ್ಲ, ನಿಧಾನವಾಗಿ ಹೋಗೋಕ್ಕೆ ಬರೋದೇ ಇಲ್ಲ. ಅವಸರವೇ ಅಪಘಾತಕ್ಕೆ ಕಾರಣ. ಬಸ್ ಹಿಂದಿನೂ ಬರೆದಿರ್ತಾರೆ, ಬಟ್ ಬಸ್ನವರೇ ಜಾಸ್ತಿ ಸ್ಪೀಡಾಗಿ ಹೋಗ್ತಾ ಇರೋದು. ಯಾರಿಗೆ ಹೇಳೋಣ ಹೇಳಿ? ಏನು ಮಾಡ್ತಾರೆ? ಟೂ ವೀಲರ್ ಆಗಲಿ, ಕಾರ್ಗಳಾಗಲಿ ಭಾಳ ಸ್ಪೀಡ್ ಹೋಗ್ತಾರೆ. ನಾಳೆ ಹ್ಯಾಪಿ ನ್ಯೂ ಇಯರ್ ಒಂದು ಅಂಥದ್ರಲ್ಲಿ ಇವರು ಸ್ಪೀಡ್ ಹೋದರೆ ಹಾಗೂ ಅಪಘಾತ ಯಾರಿಗೆ? ನೋವು ಯಾರಿಗೆ? ಮನೆಯವ್ರಿಗೆಲ್ಲ. ಏನು ನೋಡಿ, ಪೊಲೀಸ್, ಮಹಿಳಾ ಪೊಲೀಸ್ ಡ್ಯೂಟಿ ಮಾಡಿ ಈಗ ಮನೆಗೆ ಹೋಗ್ತಿದ್ದಾರೆ. ಇದ್ದಾರೆ ಪೊಲೀಸರಲ್ಲೂ ಡ್ಯೂಟಿ ಮಾಡೋರು ಇದ್ದಾರೆ, ನೀಟಾಗಿ ಇರೋರು ಇದ್ದಾರೆ, ಪಾಪ ಒಬ್ಬಂಟಿ ಆಗಿ ಹೊಂಟಿದ್ದಾರೆ. ಏನು ಮಾಡ್ತೀರಾ? ಇದೆ ಬೆಳಕಿದೆ, ಗಾಡಿಗಳು ಅಡ್ಡಾಡ್ತಿರ್ತವೆ, ಲೈಟ್ ಇದ್ದಾವೆ. ಆದರೆ ಊರು ಆಚೆ ಇದೆ ಪೊಲಿಟಿಷನ್, ಅಷ್ಟೇ ಸಮಸ್ಯೆ, ಮತ್ತೇನಿಲ್ಲ. ಅಂದರೆ ಕುಡುಕರ ಸಂತಿ ಜಾಸ್ತಿ ಇಲ್ಲಿ, ಕುಡುಕರು. ಇಲ್ಲಿ ಒಂದು ಟ್ರಕ್ ಬರ್ತಾ ಇದೆ, ಓವರ್ಲೋಡ್ ಆಗಿ, ಓವರ್ ಲಿಮಿಟ್ ಕ್ರಾಸ್ ಆಗಿದೆ. ನೋಡಿ ತೋರಿಸ್ತೇನೆ. ಕಬ್ಬಿನ ಏನು ಮಾಡ್ತೀರಾ? ಯಾಕೆ ಹಿಂಗೆ ಮಾಡ್ತಾರೆ ಗೊತ್ತಾಗೋದೇ ಇಲ್ಲ. ನೋಡ್ರಿ, ನಮ್ದಂಕರ ನೈಟ್ ಡ್ಯೂಟಿ ಇದೆ, ನೈಟ್ ಡ್ಯೂಟಿ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ನೋಡಿ ಓವರ್ಟೇಕ್ ಹೆಂಗೆ ಮಾಡ್ತಿದ್ದಾನೆ ನೋಡಿ. ನೋಡಿ ಏನು ಮಾಡಬೇಕು? ಗೌರ್ಮೆಂಟ್ ಎಂಪ್ಲಾಯ್, ಪೊಲೀಸರದಾಗಲಿ ನಮ್ಮದಾಗಲಿ ನೈಟ್ ಡ್ಯೂಟಿ ಮಾಡಲೇಬೇಕಂದ್ರೆ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ನಮ್ಮ ಜೊತೆ ಯಾರು ಇರಲಿಕ್ಕಂದ್ರೂ ನಮ್ಮ ಜೊತೆ ಒಂದು ಪ್ರಾಣಿ ಅಂಕರ ಇದ್ದೇ ಇರುತ್ತೆ ಅಂತ ಇದೆ ನೋಡಿ. ನಿಯತ್ತಂದರೆ ನಾಯಿಗಳಿಗೆ ಅಷ್ಟೇ ಇರುತ್ತೆ, ಮನುಷ್ಯನಿಗಿರಲ್ಲ. ಹೌದಲ್ಲ? ಬನ್ನಿ ನಾವು ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಚಾರ್ಜಿಂಗ್ ಗಾಡಿ ಪೊಲೀಸವ್ರದ್ದು, ಬಟ್ ಕೊಟ್ಟೋಗಿದ್ದಾರೆ ಪಾಪ. ಅವರು ಹ್ಯಾಪಿ ನ್ಯೂ ಇಯರ್ ಮಾಡೋಕ್ಕೆ ಹೋಗಿದ್ದಾರೆ ಅಂಥೇಳಿ ನನಗೆ ಕೊಟ್ಟೋಗಿದ್ದಾರೆ. ಬ್ರೇಕ್ ಇಲ್ಲ, ಬ್ರೇಕ್ ಫೇಲ್ ಇದೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇಡೀ ಕತ್ತಲದಲ್ಲಿ ನಾವೊಬ್ಬನೇ
ಡ್ಯೂಟಿ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ತಮ್ಮ ಮನೇಲಿ ಖುಷಿಯಾಗಿ ಹ್ಯಾಪಿ ನ್ಯೂ ಇಯರ್ ಮಾಡಬೇಕಾದ್ರೆ ನಾನು ನೈಟ್ ಶಿಫ್ಟ್ ಡ್ಯೂಟಿ ಮಾಡ್ತಾ ಇದ್ದೇನೆ. ಯಾರು ಇಲ್ಲಿ ಕುಂದ್ರು? ದೇವ್ರು ಇದ್ದಾನಲ್ಲ, ಸಾಕು. ಅಲ್ಲಿದೆ ನೋಡಿ ಗುಡಿ, ಕಾಣ್ತಾ ಇದೆಯಲ್ಲ, ಗುಡಿ ಇದೆ. ಹಾಂ, ಕತ್ಲ, ಪೂರ ಕತ್ಲ ಅವರ್ಸ್ ಇರುತ್ತೆ ಅಷ್ಟೇ. ನಾನು ಮತ್ತು ಇದ್ದಾವೆ ನಾಯಿಗಳಿದ್ದಾವೆ, ಅವ್ರ ಜೊತೆ ಕಾಲ ಕಳೆಯೋದು. ಅಂದರೆ ನೈಟ್ ಶಿಫ್ಟ್ ಅಂದರೆ ನಮ್ಮದು ನೈಟ್ ಇರುತ್ತೆ ಅಷ್ಟೇ, ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಇರ್ತಾರೆ, ಪೊಲೀಸರು ಇರ್ತಾರೆ, ಹಾಗೆ ನಮಗೂ ಹಾಕ್ತಾರೆ, ಅವ್ರವ್ರ ಜವಾಬ್ದಾರಿ ಅಂತ ಹಾಕ್ತಾರೆ ಅಷ್ಟೇ. ನೋಡಿ ಖುಷಿಯಾಗಿ ಅಲ್ಲಿ ಬಾರ್ ಕಾಣಿಸ್ತಾ ಇದೆಯಲ್ಲ, ಪಾರ್ಟಿ ಮಾಡ್ತಾ ಇದ್ದಾರೆ ಎಲ್ಲರೂ. ತೋರಿಸ್ತೀನಿ ಜೂಮ್ ಹಾಕಿ ನೋಡಿ. ಏನು ಮಾಡೋಕ್ಕಾಗಲ್ಲ, ಡ್ಯೂಟಿ ಮಾಡಲೇಬೇಕು. ಸರಿ, ಓಕೆ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್. ಅಂದರೆ ಇನ್ನೂ 3 hours ಉಳಿದಿದೆ. ಓಕೆ, ಎಲ್ಲರಿಗೂ ಶುಭವಾಗಲಿ. ಓಕೆ, ಗುಡ್ ನೈಟ್.